ಕೇಂದ್ರ ಗೃಹ ಸಚಿವರ ಆಗಮನದಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸಚಿವ ರಾಜನಾಥ್ ಸಿಂಗ್ ಆಗಮನದ ಹಿನ್ನೆಲೆಯಲ್ಲಿ ಝೀರೋ ಟ್ರಾಫಿಕ್ ಮಾಡಲಾಯಿತು. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಒಂದು ಈ ಸಂದರ್ಭ ಸಿಕ್ಕಾಕೊಳ್ತು. ಬಲ್ಮಠ ರಸ್ತೆಯಲ್ಲಿ ಸುಮಾರು 15 ನಿಮಿಷಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮಂಗಳೂರು ನಗರದ ಖಾಸಗಿ ಆಸ್ಪತ್ರೆಗೆ ಹೊರಟಿದ್ದಂತಹ ಆಂಬ್ಯುಲೆನ್ಸ್ ಅಲ್ಲೇ ಸಿಕ್ಕಾಕೊಂಡಿರುವಂತಹ ಘಟನೆ ನಡೆಯಿತು. ಕೇಂದ್ರ ಗೃಹ ಸಚಿವರ ಆಗಮನದಿಂದ ಇವತ್ತು ಮಂಗಳೂರಲ್ಲಿ ಏನು ಚುನಾವಣಾ ಪ್ರಚಾರಕ್ಕೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದ್ರು. ಇವರು ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಝೀರೋ ಟ್ರಾಫಿಕ್ ಮಾಡಲಾಗಿತ್ತು. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿ ಈ ಸಂದರ್ಭ ಆಂಬ್ಯುಲೆನ್ಸ್ ಒಂದು ಸಿಕ್ಕಾಕೊಂಡಿತ್ತು. ಇದರಿಂದಾಗಿ ಆಂಬ್ಯುಲೆನ್ಸ್ನಲ್ಲಿದ್ದಂತಹ ರೋಗಿಗೆ ಸ್ವಲ್ಪ ತೊಂದರೆ ಆಗಿರಬಹುದೇನೋ. 15 ನಿಮಿಷಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೀಗಾಗಿ ಇದನ್ನ ಸರಿಪಡಿಸೋಷ್ಟೊತ್ತಿಗೆ ಸ್ವಲ್ಪ ಹೊತ್ತೇ ಆಯಿತು. ಅದಾದಮೇಲೆ ಆಂಬ್ಯುಲೆನ್ಸ್ ತೆರಳಬೇಕಾಯಿತು. ಈ ಝೀರೋ ಟ್ರಾಫಿಕ್ VIP ಗಳಿಗೋಸ್ಕರ ಮಾಡುವಂತಹ ಝೀರೋ ಟ್ರಾಫಿಕ್ನಿಂದ ಪದೇ ಪದೇ ಇಂತಹ ಘಟನೆಗಳು ಆಗ್ತಾ ಇರುತ್ತೆ, ಆಂಬ್ಯುಲೆನ್ಸ್ ಸಿಕ್ಕಾಕೊಳ್ಳುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಈಗ ಝೀರೋ ಟ್ರಾಫಿಕ್ ಇಂದಾಗಿ ಆಂಬ್ಯುಲೆನ್ಸ್ ಒಂದು ಸಿಕ್ಕಾಕೊಳ್ತು, ಯಾಕೆ ಅದ್ರ ಬಗ್ಗೆ ಯಾರು ಗಮನ ಕೊಟ್ಟಿಲ್ವಾ ಅಲ್ಲಿರೋರು? ಸುಕನ್ಯಲ್ಲಿ ರಾಜನಾಥ್ ಸಿಂಗ್ ಹೋಗ್ಬೇಕು ಅಂತ ಹೇಳಿ ಝೀರೋ ಟ್ರಾಫಿಕ್ ಅನ್ನ ಮಾಡಲಾಗಿತ್ತು. ಅಂದ್ರೆ ಅವರಿಗೆ ಈಗ Z+ ಸೆಕ್ಯೂರಿಟಿ ಇರೋದ್ರಿಂದ ಎಲ್ಲ ನಗರದಾದ್ಯಂತ ಅವ್ರು ಎಲ್ಲೆಲ್ಲಿ ಸಂಚಾರ ಮಾಡ್ತಾರೆ ಎಲ್ಲ ಝೀರೋ ಟ್ರಾಫಿಕ್ ಅನ್ನ ಮಾಡಲಾಗಿದೆ. ಸೊ ಇಲ್ಲಿ ನೆಹರು ಮೈದಾನದಲ್ಲಿ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಒಂದು ಕಡೆ ಅವರಿಗೆ ಝೀರೋ ಟ್ರಾಫಿಕ್ ಮಾಡಲು, ಇನ್ನೊಂದೆಡೆ ಎರಡೂ ಕಡೆ ವೆಹಿಕಲ್ ಬಿಟ್ಟಿದ್ರು. ಅಲ್ಲಿ ಆಂಬುಲೆನ್ಸ್ ಸಿಕ್ಕಿಕೊಂಡಿದ್ದಂಥದ್ದು. ಆಂಬುಲೆನ್ಸ್ ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು, ಅದು ಮಿಡ್ಲಲ್ಲಿ ಆಂಬುಲೆನ್ಸ್ ಸಿಕ್ಕಾಕೊಂಡಿದೆ. ಅದಾದ ಬಳಿಕ 15 ನಿಮಿಷಗಳ ಕಾಲ ಆಂಬುಲೆನ್ಸ್ ಸೈರನ್ ಹೊಡೆದುಕೊಳ್ತಾ ಇದ್ರು ಕೂಡ ಆ ಸ್ಥಳದಲ್ಲಿದ್ದ ಪೊಲೀಸರಾಗಿರ್ಬೋದು, ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು, ಯಾರು ಕೂಡ ಅದ್ರ ಬಗ್ಗೆ ಗಮನನೂ ಕೂಡ ಹರಿಸೋದಿಲ್ಲ. ಅಲ್ಲಿ ಆಂಬುಲೆನ್ಸ್ ಎಲ್ಲಾ ವಾಹನದಂತೆ 15 ನಿಮಿಷಗಳ ಕಾಲ ಅಲ್ಲೇ ಸಿಕ್ಕಾಕೊಂಡು ಅಲ್ಲೇ ನಿಂತು ಎಲ್ಲಾ ವೆಹಿಕಲ್ ಯಾವಾಗ ಕ್ಲಿಯರ್ ಆಗುತ್ತೆ ಸೊ ಅದಾದ ನಂತರ ಆಂಬುಲೆನ್ಸ್ ಹೋಗಿರೋದಂಥದ್ದು. ಅಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಒಳಗಡೆ ರೋಗಿ ಒಬ್ರು ಕೂಡ ಇದ್ರು. ಅಲ್ಲಿಂದ KMC ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಂತಹ ಆಂಬುಲೆನ್ಸ್ ಅದು. ಅಲ್ಲಿ ರೋಗಿ ಕೂಡ ಒಳಗಡೆ ಇದ್ರು. ಅವರಿಗೂ ಕೂಡ ಈಗ ಟ್ರೀಟ್ಮೆಂಟ್ ಅಂದ್ರೆ ಫಸ್ಟ್ ಏಡ್ ಕೊಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇತ್ತು. ಸೊ ಇಲ್ಲಿ ಈ ರೀತಿ ಆಗಿರೋಂಥದ್ದು. ಅಂದ್ರೆ ಈ ತರ VIP ಗಳು ಬರುವಂತ ಸಂದರ್ಭದಲ್ಲಿ ಈ ರೀತಿ ಒಂದು ಝೀರೋ ಟ್ರಾಫಿಕ್ ಮಾಡಿ ಇಂತ ಘಟನೆಗಳು ಪದೇ ಪದೇ ನಡೀತಾ ಇದ್ರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳತಾ ಇರೋಂಥದ್ದು ನಿಜಕ್ಕೂ ಒಂದು ದುರಂತ ಅಂತ ಹೇಳ್ಬೋದು. ಧನ್ಯವಾದ ಪೃಥ್ವಿರಾಜ್.